ಬಸವನ ಬಾಗೇವಾಡಿಯ ಕುದರಿ ಸಾಲವಾಡಗಿ ಗ್ರಾಮದಲ್ಲಿ ರಸ್ತೆ ಅಗಲೀಕರಣ ನೆಪದಲ್ಲಿ ಮನೆಗಳನ್ನ ಧ್ವಂಸಗೊಳಿಸಿದ್ದನ್ನ ಖಂಡಿಸಿ ಬಸವನ ಬಾಗೇವಾಡಿಯ ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ ನಡೀತಾ ಇರುವಂತಹ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ 8ನೇ ದಿನಕ್ಕೆ ಕಾಲಿಟ್ಟಿದೆ. ಅಶೋಕಗೌಡ ಪಾಟೀಲ್ ನೇತೃತ್ವದಲ್ಲಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದು, ಈ ವೇಳೆ ಧರಣಿ ಸತ್ಯಾಗ್ರಹ ಸ್ಥಳಕ್ಕೆ ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆನಂದಗೌಡ ದೊಡ್ಡಮನಿಯವರು ಭೇಟಿ ನೀಡಿ ಮಾತನಾಡಿದರು. ಸ್ಥಳೀಯ ಶಾಸಕರು, ಪಿಡಬ್ಲ್ಯೂಡಿ ಹಾಗೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ರಸ್ತೆ ಅಗಲೀಕರಣ ನೆಪದಲ್ಲಿ ಬಡವರ ದೀನದಲಿತರ ಮನೆಗಳನ್ನ ಏಕಾಏಕಿ ಧ್ವಂಸಗೊಳಿಸಿದ್ದು ಖಂಡನೀಯ. ಇದು ಬಡವರ ದೀನದಲಿತರಿಗೆ ಮಾಡಿದಂಥ ಘೋರ ಅನ್ಯಾಯ. ಮನೆಗಳನ್ನ ಕಳೆದುಕೊಂಡು ನಿರಾಶ್ರಿತರಾದವರಿಗೆ ಈಗ ದಿಕ್ಕು ತೋಚದಂತಾಗಿದೆ. ಆ ನೊಂದ ಕುಟುಂಬಕ್ಕೆ ನ್ಯಾಯ ಸಿಗಬೇಕು. ಇಲ್ಲದೇ ಇದ್ರೆ ನಾವು ಮುಂಬರುವಂತಹ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನ ಮಾಡಬೇಕಾಗತ್ತೆ. ಅದಕ್ಕೆ ತಾವುಗಳು ಅನುಮತಿ ಮಾಡಿಕೊಡದೆ ನಿರಾಶ್ರಿತರಿಗೆ ಮನೆ ಕಟ್ಟಿಸಿಕೊಡುವಂತಹ ಕೆಲಸ ಮಾಡಬೇಕು ಅಂತ ಹೇಳಿದ್ರು. ಈ ವೇಳೆ ಅಶೋಕಗೌಡ ಪಾಟೀಲ್, ಪ್ರಭುಗೌಡ ಲಿಂಗದಲ್ಲಿ, ರವಿ ಹಯ್ಯಾಳ, ವಿನಯ್ ಕುಮಾರ್ ಪಾಟೀಲ್, ಗುರು ಗುಡಿಮನಿ, ಕಾಮೇಶ್ ಭಜಂತ್ರಿ, ನಜೀರ್ ಗುಡ್ನಾಳ ಸೇರಿದಂತೆ ಮುಂತಾದವರು ಉಪಸ್ಥಿತರಾಗಿದ್ದರು. ಅವರಿಗೆ ಮಾಡಕ್ ರಗಡ್ ಕೆಲಸ ಅದಾವ. ಆದ್ರೆ ನನ್ನವರು, ನಮ್ಮೂರವರು ಬಹಳಷ್ಟು ಜನ ಕಷ್ಟದಲ್ಲಿದ್ದಾರೆ. ಅಂಥವ್ರಿಗೆ ನಾನು ಸಹಾಯ ಆಗ್ಬೇಕಂತ ಹೇಳಿ ಪ್ರತಿ ದಿವಸ ಇಲ್ಲಿ ಬಂದು ಕುಂತಿರ್ತಾರೆ. ಇಂಥವ್ರ ಬಗ್ಗೆ ಅವ್ರು ಮಾತಾಡ್ತಾರೆ. ಯಾರೋ ರೊಕ್ಕ ಕೊಟ್ಟಾರ, ರೊಕ್ಕ ಕೊಟ್ಟು ಇಲ್ಲಿ ಕುಡಿಸಿದಾರಂತ. ಏನು ಬೇರೆ ಕೆಲಸ ಇಲ್ಲ ನಮಗೆ, ಬರೀ ಇದನ್ನೇ ಮಾಡ್ಕೊಂಡು ಕುಡ್ದದ. ಮತ್ತು ಮೊನ್ನೆ ನಾವೆಲ್ಲ ಮಾತಾಡಿ ಹೋದಾಗ ಅವರು ಹಿಂಬಾಲಕರೆಲ್ಲ ಭಾಳಷ್ಟು ಮಂದಿ ಮಾತಾಡಿದರು, ಇವರು ಆಧಾರ್ ಕಾರ್ಡ್ ಆಪ್ರೇಷನ್ ಮಾಡ್ತಾರಂತ. ಆಧಾರ್ ಕಾರ್ಡ್ ತೊಗೊಂಡು ಬೇರೆ ಕಡೆ ಹೋಗಿ ಆಪ್ರೇಷನ್ ಮಾಡ್ಕೊಂಡು ಯಾರು ಬೇಡ ಅಂದ್ರೆ ನಿಮಗೆ ಏನು ನಾವು ಒಬ್ಬನೇ ಅದೀವಿ? ಯಾಕ್ರಿ ಅರವಿಂದ್ ಕುಲ್ಕರ್ಣಿಯವ್ರೆ ಮಾತಾಡೋದು ಅದಕ್ಕೊಂದು ಇತಿಮಿತಿ ಇರಬೇಕು, ಯಾವ ರೀತಿ ನಾವು ಮಾತಾಡ್ಬೇಕಂತ ಹೇಳಿ. ಅದಕ್ಕೆ 3 ಕಿಲೋಮೀಟ್ರ್ ದಾಟಿ ಒಂದು ಜಾಗ ನೋಡ್ಯಾರ, ಆ ಜಾಗದೊಳಗೆ ಮನೆ ಕಟ್ಟಿ ಕೊಡ್ತೀನಿ ಅಂತ ಅಂದಾರ. ಅದು ಬೇಡ. ಸೊಸೈಟಿಯಿಂದ ಒಂದು ಚಲೋ ಹೊಲ ಅದ, ಅದು ಹೊಲ ಖರೀದಿ ಮಾಡಿರಿ, ಎಲ್ಲರಿಗೆ ಪ್ಲಾಟ್ ಹಾಕಿ ಅದನ್ನ ಎಣ್ಣೆ ಮಾಡಿ ಅಲ್ಲೇ ಮನೆ ಕಟ್ಟಿಕೊಡುವಂಥ ಕೆಲಸ ನೀವು ಮಾಡ್ರಿ ಅಂತ ಹೇಳಿ ತಮ್ಮೆಲ್ಲರ ಮೂಲಕ ನಾನು ಅವರಿಗೆ ನಿವೇದನೆ ಮಾಡ್ಕೊತೇನೆ. ಡಿಟೇಲ್ ಆಗಿ ಹೇಳ್ತೀನಿ. ನಮ್ಮದೇ ಊರದವರು ನಾವೇ ಇಲ್ಲಿ ಮನೆ ಮಾತೈತಿ, ಇದೇನು ಪಕ್ಷಪಾತ ಇಲ್ಲ, ಯಾವುದೂ ಪಾರ್ಟಿ ಜೆಂಡಾ ಹಿಡ್ಕೊಂಡು ಬಂದಿಲ್ಲ. ಯಾವ್ದಾರ ಪಾರ್ಟಿ ನಾವು ಸಿಂಬಲ್ ಹಾಕಿವನ್, ಯಾವುದೂ ಹಾಕಿಲ್ಲ. ಯಾವ್ದಾರ ಪಾರ್ಟಿ ಪರವಾಗಿ ನಾವು ಮಾತಾಡ್ತೀವನ್, ಅದನ್ನೂ ಇಲ್ಲ. ಊರಿನ ಮಾತೈತಿ, ಊರಾಗ ಇಂಥ ಒಂದು ಸಮಸ್ಯೆ ಆಗ್ಯದ, ಊರಾಗ ಒಂದು ಅದನ್ನೇನದ 4 ಮಂದಿ ಕುಡಿಸಿ ಕರೆದು ಬಗೆಹರಿಸೋ ಒಂದು ಸಣ್ಣ ಕೆಲಸ ಇತ್ತು. ನಮ್ದೊಂದು ಏನೇ ಇರಲಿ, ಅದ್ರ ಸಲುವಾಗಿ ಬಡವರು ಸಾಯಿ ಹೊಡೆಯೋಂಥ ಇಂಥ ಕೆಲಸ ಮಾಡಬಾರ್ದಾಗಿತ್ತು. ಯಾರೋ ಒಂದು 4 ಮಂದಿ ಇವರು ಪಂಚಾಯತಿ ಮೆಂಬರ್ಗಳು ಹೇಳ್ತಾರ, ಯಾರೋ ಒಂದು PWD ಅಧಿಕಾರಿಗಳು ಹೇಳ್ತಾರ, ಇವ್ರನ್ನೆಲ್ಲ ಮಾತು ಕೇಳಿ ಇಂಥ ಒಂದು ಅನಾಹುತ ಮಾಡುವಂಥ ಅವಶ್ಯಕತೆ ಇರಲಿಲ್ಲ. ಇವ್ರು ಪಂಚಾಯತಿಯವರು ತಾವು ಏನು ಸುಪ್ರೀಂ ಕೋರ್ಟ್ ಜಡ್ಜ್ ಅನ್ಕೊಂಡ್ಬಿಟ್ಟಾರ. ಮೊನ್ನೆ ಕೂಡ ಹೇಳಿದೆ, ಟರಾವ್ ಮಾಡ್ತಾರೆ. ಯಾರು ಪರ್ಮಿಷನ್ ಕೊಟ್ಟರೆ ಟರಾವ್ ಮಾಡ್ಲಿಕ್ಕೆ? ಟರಾವ್ ಮಾಡಿ PWD ನೋಟಿಸ್ ಕಳಿಸ್ತಾರ, ಇದು ತೆರವುಗೊಳಿಸ್ರಿ ಅಂತೇಳಿ. ತಾವೇ ಒಂದು ಇದರಲ್ಲಿ ಬರೆದು ಕೊಟ್ಟಾರ, PWD ಅವ್ರದ್ದು ಏನೂ ಜಾಗ ಇಲ್ಲ ಅಂತ ತಾವೇ ಬರೆದು ಕೊಟ್ಟಾರ. ಇದು ಎಂಥ ವಿಪರ್ಯಾಸ! ಇದು ಏನು, ಯಾರು ತುಗ್ಲಕ್ ದರ್ಬಾರಾಗಿದೆ ಇವತ್ತೆಲ್ಲ. ನಾವು ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.